ಬಸವನಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಕ್ರಿಸ್ಟಲಿನ್ ಸ್ವಾದಿಷ್ಟ ರೆಸ್ಟೋರೆಂಟ್ ಚಿಕ್ಕಮಗಳೂರು ಜನತೆಗೆ ಹೊಸದಾಗಿ ಕರೋಕೆ ಹಾಡಿನ ಮೂಲಕ ಊಟ ಸವಿಯುವ ಅವಕಾಶವನ್ನು ಕಲ್ಪಿಸಿದೆ ಎಂದು ಕ್ರಿಸ್ಟಲಿನ್ ಹೋಟೆಲ್ ಮಾಲೀಕರಾದ ಜಿತೇಂದ್ರ ಕುಮಾರ್ ಅವರು ತಿಳಿಸಿದರು. ಇದು ಏನಕ್ಕೆ ಚಿಕ್ಕಮಗಳೂರು ಏನಕ್ಕೆ ಮಾಡಿದರೆ ಫಸ್ಟ್ ಟೈಮ್ ನಾವು ಪ್ರಯೋಗ ಮಾಡ್ತಾ ಇದ್ದೀವಿ. ಈಗ ಬೆಂಗಳೂರು ಅಥವಾ ಎಲ್ಲ ಬೇರೆ ಕಡೆ ಹೋದರೆ ಜಿ ಟಿ ವಿ ನಾವು ಯಾವುದೋ ಟಿ ವಿ ಆಪ್ಷನ್ ಸಿಗುತ್ತೆ ಹಾಡು ಹೇಳೋಕ್ಕೆ. ಬಟ್ ನಮ್ಮ ಚಿಕ್ಕಮಗಳೂರು ಆ ಥರ ಲೋಕಲ್ ಸಿಂಗರ್ಸಿಗೆ ಎಲ್ಲ ಆಪ್ಷನ್ ಸಿಗಲ್ಲ. ಸೊ ಅದನ್ನು ಲೋಕಲ್ ಸಿಂಗರ್ಸಿಗೆ ಮಾತ್ರ. ಕೊರಗೆ ಅಂದ ತಕ್ಷಣ ಆಟೋಮೆಟಿಕ್ ನಾವು ಬೆಂಗಳೂರಿಂದ ಕರಿಬೋದು. ಬಟ್ ಬೆಂಗಳೂರಿಂದ ಕರೆದು ಮಾಡೋಂಥಲ್ಲ, ಲೋಕಲ್ ಸಿಂಗರ್ಸ್ಗೋಸ್ಕರ ಸಪೋರ್ಟ್ ಮಾಡೋಕ್ಕೋಸ್ಕರ ಕರೆದಿದ್ದೀವಿ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೂನ್ 26ರಂದು ಸಂಜೆ 7ರಿಂದ ರಾತ್ರಿ 10ರವರೆಗೆ ನಡೆಯುವ ಈ ಕಾರ್ಯಕ್ರಮದಲ್ಲಿ ಕೇವಲ 333 ರೂಪಾಯಿಗಳಿಗೆ ಅನ್ಲಿಮಿಟೆಡ್ ಬಫೆಟ್ ಊಟ ಮಾಡುವ ಅವಕಾಶವನ್ನು ಕಲ್ಪಿಸಲಾಗಿದೆ ಎಂದು ಹೇಳಿದರು. ಕರೋಕೆ ನೈಟ್ಸ್ ಅಂತೇಳಿ ಚಿಕ್ಕಮಗಳೂರಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಚಿಕ್ಕಮಗಳೂರು ಟೌನಲ್ಲೇ ಫಸ್ಟ್ ಇದು. ಸೊ ಕರೋಕೆ ನೈಟ್ಸ್ ಎಲ್ಲರಿಗೂ ಗೊತ್ತು, ಬಟ್ ಎಲ್ಲ ಬೆಂಗಳೂರಲ್ಲಿ ಆಗುತ್ತೆ. ನಮ್ಮ ಚಿಕ್ಕಮಗಳೂರು ಫಸ್ಟ್ ಮಾಡಿ. ಸೊ ನಾವೇನಕ್ಕೆ ಮಾಡ್ತಿದ್ದೀವಿ ಅಂದರೆ ಲೋಕಲ್ ಸಿಂಗರ್ಸ್ಗೆ ಆದ್ಯತೆ ಕೊಡ್ತಾ ಇದ್ದೀವಿ. ಹಾಡುವ ಅವಕಾಶ ಎಲ್ಲರಿಗೂ ಸಿಗಲಿ ಎಂಬ ಉದ್ದೇಶದಿಂದ ಎಲೆಮರೆಕಾಯಿಯಂತಿರುವ ಪ್ರತಿಭೆ ಹೊರಬರಲು ಸದವಕಾಶ ಜೊತೆಗೆ ಕುಟುಂಬ ಹಾಗೂ ಸ್ನೇಹಿತರ ಜೊತೆ ಹಾಡುತ್ತಾ ತಿನ್ನುವ ಹೊಸ ಬಗೆಯ ವಿನೂತನ ಪ್ರಯತ್ನ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಲೋಕಲ್ ಸಿಂಗರ್ಸ್ ಅವರು ಹಾಡ್ಬೋದು ಅಂತ. ಸೊ ನಾವು ಕರೋಕೆ ಅಂದ ತಕ್ಷಣ ಒಳ್ಳೆಯಿಂದ ಕರೆಸ್ಬೋದು, ಬಟ್ ಒಳ್ಳೆಯಿಂದ ಕರೆಸ್ತಿಲ್ಲ. ನಾವು ಲೋಕಲ್ ಸಿಂಗರ್ಸ್ಗೋಸ್ಕರ ಮಾಡ್ತಿದ್ದೀವಿ. ಇದನ್ನೀಗ 333 ಇಟ್ಟಿದ್ದೀವಿ. ಅನ್ಲಿಮಿಟೆಡ್ ಬಫೆ ಇರುತ್ತೆ, ಎಷ್ಟು ಯಾರು ಬೇಕಿರೋ ತಿನ್ಬೋದು. ಸೊ ಆ ಥರ ಮಾಡಿ ಕೊಡ್ತಾ ಇದ್ದೀವಿ. ನಾರ್ತ್ ಇಂಡಿಯನ್ ಡಿಶಸ್ ಇರುತ್ತೆ. 26th ಇದೆ, 26th ಬುಧವಾರ 7:30 to 10:30. ಈಗ ನಾನು ಕೂಡ ಉದ್ಯಮಿ ಬಿಸ್ನೆಸ್ ಮ್ಯಾನೆ. ಬಟ್ ಪ್ಯಾಷನ್ ಅಂತ ಹೇಳಿ ಇವಾಗ ಏನು ಹಾಡು ಹೇಳ್ತಾ ಇದೀವಿ, ಮುಂಚೆ ನನಗೂ ಕರೋಕೆ ಅಂದ್ರೆ ಏನು ಅಂತಾನು ಗೊತ್ತಿರಲಿಲ್ಲ. ಸೊ ಈ ಒಂದು ನಾವು ಈ ಕರೋಕಿ ಹಾಡೋದು ಶುರು ಮಾಡಿದ್ಮೇಲೆ ಅದರಲ್ಲಿ ಯಾವ್ಯಾವ ರೀತಿ ಇದೆ, ವೈವಿಧ್ಯತೆಗಳು ಹೇರಿ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗ್ ಬಂತು. ಸೊ ಕರೋಕಿ ಅಂದ್ರೆ ಮತ್ತೇನಿಲ್ಲ, ಫಿಲಮ್ ಅಲ್ಲಿ ಇರುವಂತ ಸಾಂಗ್ಸ್ ಇಂದು ಅದನ್ನ ಟ್ರ್ಯಾಕ್ ನ ತಗೊಂತೀವಿ. ಆ ಟ್ರ್ಯಾಕ್ ಅಲ್ಲಿ ಅವರು ಮೇರ್ನಟ್ ಯಾರು ಹಾಡಿದ್ದಾರೆ ಆ ಹಾಡನ್ನ ತೆಗೆದು ಬರೀ ಮ್ಯೂಸಿಕ್ ನ ಕೊಡ್ತಾರೆ, BGM ಅಂತೀವಿ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಆ BGM ಗೆ ಅನುಗುಣವಾಗಿ ನಾವು ಹಾಡ್ಬೇಕು, ನಮ್ಮ ಒಂದು ಧ್ವನಿಯಿಂದ ಹಾಡ್ಬೇಕು. ಅದಕ್ಕೆ ನಾವು ಕರೋಕಿ ಅಂತೀವಿ. ಸೊ ಸಾಕಷ್ಟು ಜನ ಕರೋಕಿ ಬಗ್ಗೆ ಗೊತ್ತಿರುತ್ತೆ. ಇವಾಗ ಏನಾಗುತ್ತೆ, ಎಲ್ರಿಗೂ ಕರೋಕಿ ಹಾಡೋದಿಕ್ಕೆ ಅವಕಾಶ ಸಿಕ್ಕಿದಲ್ಲ. ಇವಾಗ ಸ್ಮ್ಯೂಲು, ಸ್ಟಾರ್ ಮೇಕರ್ ಅಂತ ಹೇಳಿ ನಿಮ್ಗೆಲ್ಲ ಬಂದಿರೋದ್ರಿಂದ ಸಾಕಷ್ಟು ಜನ ಮನೆಯಲ್ಲೇ ಪ್ರಯತ್ನ ಮಾಡಿದ್ದಾರೆ. ಮನೇಲಿ ಎಷ್ಟೇ ಪ್ರಯತ್ನ ಮಾಡಿದ್ರು ನಾವು ಬಾತ್ರೂಮ್ ಸಿಂಗರ್ ಅಥವಾ ಮನೇಲಿ ಹಾಡ್ತೀವಿ ಅಥವಾ ನಮ್ಮ ಒಂದು ಫ್ರೆಂಡ್ಸ್ ರಿಲೇಷನ್ ಫಂಕ್ಷನ್ ಅಲ್ಲಿ ಹಾಡ್ತೀವಿ ಅಂತಿರುತ್ತೆ. ಬಟ್ ಅದನ್ನೇ ನಾವು ಎಲ್ಲರ ಮುಖದ ಎಲ್ಲ ಒಂದು ದೊಡ್ಡ ಸಮೂಹದಲ್ಲಿ ನಾವು ಆಡ್ಬೇಕಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಆ ಒಂದು ಹೆದರಿಕೆ ಏನಿದೆ ಅದನ್ನೂ ಹೋಗ್ಬೇಕು. ಪ್ಲಸ್ ಅವರು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಒಂದು ಸಂತೋಷವಾಗಿ ಊಟ ಮಾಡ್ತಾ ಆ ಹಾಡೇಳ ಒಂದು ಅನುಭವವನ್ನು ಅವ್ರು ಪಡಿಬೇಕು ಅಂತ ಹೇಳಿ ಮಾಡ್ತಾ ಇದೀವಿ. ಬ್ಯಾಂಗ್ಳೂರ್ಲಿ ಕಾಮನ್ ಇತ್ತು, ಈಗ ಇಲ್ಲೊಂದು ವಿನೂತನ ಪ್ರಯತ್ನ ಮಾಡಿದೀವಿ. ಎಲ್ಲರೂ ಇದಕ್ಕೆ ಸಹಕಾರ ಕೊಡಿ ಅಂತ ಕೇಳ್ಕೊಂತೀವಿ. ನೋಡಿ, ಈಗ ಆಕ್ಚುಲಿ ಏನಂತಂದ್ರೆ ಸರ್, ತುಂಬಾ ಜನ ಒಳ್ಳೊಳ್ಳೆ ಸಿಂಗರ್ಸ್ ಇದ್ದಾರೆ, ಮನೆಯಲ್ಲಿ ಹಾಡ್ತಾರೆ, ಹೊರಗಡೆ ಅವ್ರಿಗೆ ವೇದಿಕೆ ಇರೋದಿಲ್ಲ. ಒಳ್ಳೆ ವೇದಿಕೆಯಲ್ಲಿ ಅವ್ರಿಗೆ ಹಾಡ್ಲಿಕ್ಕೆ ಏನಂತಂದ್ರೆ ಹಿಂದ್ಗಡೆಯಿಂದ ಸಪೋರ್ಟ್ ಮಾಡೋರು ಯಾರು ಇರೋದಿಲ್ಲ. ಸೊ ಇದಕ್ಕೆ ಈ ಒಂದು ಹೇಗಂತಂದ್ರೆ ಒಂದು ಫುಡ್ಡಿನ ಒಂದು ನಾವು ಇದನ್ನ ತೋರಿಸ್ತಾ ಇದ್ದೇವೆ. ಒಳ್ಳೆ ಫುಡ್ ಕ್ರಿಸ್ಟಲಿನಲ್ಲಿ, ಒಳ್ಳೆಯ ನಾರ್ತ್ ಇಂಡಿಯನ್ ಫುಡ್, ಅದು ಅನ್ಲಿಮಿಟೆಡ್ ಫುಡ್. ಆಮೇಲೆ ಹಾಡೋರ್ಗೆ ಏನಂತಂದ್ರೆ ಫ್ಯಾಮಿಲಿ ಜೊತೆ ಬಂದು 333 ರೂಪಾಯಿ ಅಂದ್ರೆ ಏನು ದೊಡ್ಡ ವಿಷಯ ಅಲ್ಲ ಸರ್. 2 ಐಟಮ್ ತೊಗೊಂಡ್ರೆ ಇವತ್ತಿನ ದಿನ 350-400 ರೂಪಾಯಿ ಆಗುತ್ತೆ. ಅಂಥದ್ರಲ್ಲಿ ಒಂದು ಫುಲ್ ಮೀಲ್ 333 ರೂಪಾಯಿಗೆ. ಪ್ಲಸ್ ಏನಂತಂದ್ರೆ ಒಂದು ಒಳ್ಳೆ ಹಾಡನ್ನ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಎದುರುಗಡೆ ಹಾಡೋದು, ಅದನ್ನೊಂದು ವಿಡಿಯೋ ಮಾಡ್ಕೊಂಡು ಅದನ್ನ ಕ್ಯಾನ್ವಾಸ್ ಮಾಡ್ಕೊಡ್ಲಿಕ್ಕೆ ಒಂದು ಒಳ್ಳೆ ಖುಷಿ ಆಗ್ತದೆ. ಅಲ್ಲಿ ಒಂದು ಸ್ಪೆಷಾಲಿಟಿ ಏನಂದ್ರೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಸೊಫೆಸ್ಟಿಕೇಟೆಡ್ ಸೌಂಡ್ ಸಿಸ್ಟಮ್ ಇದೆ. ಆಮೇಲೆ ಒಳ್ಳೆ ಅಟ್ಮಾಸ್ಫಿಯರ್ ಇರುತ್ತೆ. ಹೋಟ್ಲಿಗೆ ಊಟ ಮಾಡ್ಲಿಕ್ಕೆ ಬರೋರು ಓನ್ಲಿ ಏನಂತಂದ್ರೆ ಫ್ಯಾಮಿಲೀಸ್ ಅಂಡ್ ಫ್ರೆಂಡ್ಸ್ ಸರ್ಕಲ್ ಇರುತ್ತೆ. ಸೊ ಈ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ಹಾಡೋದೇ ಒಂದು ಮಜಾ. ಒಂದು ಸಾರಿ ಹಾಡಿದವರು 4 ಜನರಿಗೆ ಹೇಳ್ತಾರೆ. ಸೊ ಅಲ್ಲಿ ನಮ್ಗೆ ಏನಂತಂದ್ರೆ ಹಾಡಿಂದು ಕ್ಯಾನ್ವಾಸ್ ಆಗ್ತದೆ, ಹೋಟ್ಲಿನ ಒಂದು ಒಳ್ಳೆ ಊಟದ್ದು ಕ್ಯಾನ್ವಾಸ್ ಆಗ್ತದೆ. ಸುದ್ದಿಗೋಷ್ಠಿಯಲ್ಲಿ ದರ್ಶನ್ ಅನಂತ್, ರಾಯ ನಾಯಕ್, ತೇಜ್ ಮೂರ್ತಿ ಉಪಸ್ಥಿತರಿದ್ದರು.